ಗ್ರಾಮಾಂತರ ಜಿಲ್ಲೆಯ ತೂಬಗೆರೆಯ ಸರ್ಕಾರಿ ಪ್ರೌಢಶಾಲೆಯ ಹಳೆಯ ವಿದ್ಯಾರ್ಥಿಗಳು ತಮ್ಮ ನೆಚ್ಚಿನ ಶಿಕ್ಷಕರಿಗೆ ಪಾದಪೂಜೆ ಮಾಡುವ ಮೂಲಕ ಗಮನ ಸೆಳೆದಿದ್ದಾರೆ. ಸರ್ಕಾರಿ ಶಾಲೆಗೆ ಶಾಲಾ ಪರಿಕರಗಳ ವಿತರಣೆ ಹಾಗೂ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಸುಮಾರು 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿ ತಮ್ಮ ನೆಚ್ಚಿನ ಶಿಕ್ಷಕರಿಗೆ ಪಾದಪೂಜೆ ಮಾಡಿ ಗೌರವ ನಮನ ಸಲ್ಲಿಸಿ ಗುರುಗಳ ಆಶೀರ್ವಾದ ಪಡೆದಿದ್ದಾರೆ. ಇವರಿಗೆ ಯಾವುದೇ ಕಾರಣಕ್ಕೂ ಅಭಿನಂದನೆ ಹೇಳೋದಿಲ್ಲ. ಜೀವನದ ಒಂದು ದೊಡ್ಡ ಕರ್ತವ್ಯ ನಿಭಾಯಿಸಿದ್ದಾರೆ. ನಿಮ್ಮ ಕರ್ತವ್ಯ ತುಂಬಾ ಅಚ್ಚುಕಟ್ಟಾಗಿ ಅಡ್ಡ ಓಡಾಡ್ಬೇಡಿ ಅಣ್ಣ. ನಮ್ದು ಈ ಬೇಚನಮ್ಮ ಎಲ್ಲರಿಗೂ ನಮಸ್ಕಾರ. 2001 2ನೇ ಸಾಲಿನ ವಿದ್ಯಾರ್ಥಿಗಳು ಸುಮಾರು 136 ವಿದ್ಯಾರ್ಥಿಗಳು ಆ ವರ್ಷದಲ್ಲಿ ಕಲಿತಾ ಇದ್ರು. ಇದು ಒಂದು ಅಪೂರ್ವ ಆಗಿರ್ತಕ್ಕಂಥ ಕ್ಷಣ. ಕಾರಣ ಇಷ್ಟೇ, ಸುಮಾರು 25 ವರ್ಷಗಳ ನಂತರ ಈ ಒಂದು ಗುರುವಂದನಾ ಕಾರ್ಯಕ್ರಮದ ನಿಮಿತ್ತ ನಮ್ಮ ಎಲ್ಲ ಶಿಕ್ಷಕರನ್ನ ಕರೆಸಿ ಈ ಒಂದು ಕಾರ್ಯಕ್ರಮವನ್ನ ಸುಂದರವಾಗಿ ಆಯೋಜನೆ ಮಾಡಿ ನಮ್ಮೆಲ್ಲರನ್ನು ಕೂಡ 25 ವರ್ಷಕ್ಕೆ ಹಿಂದಕ್ಕೆ ಕರ್ಕೊಂಡೋದಂತಹ ಈ ಒಂದು ವಿದ್ಯಾರ್ಥಿ ಮಿತ್ರರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತೇನೆ. ಇದು ಒಂದು ನನ್ನ ಜೀವನದ ಅವಿಸ್ಮರಣೀಯವಾಗಿರ್ತಕ್ಕಂಥ ದಿನ ಅಂದ್ರೆ ತಪ್ಪಾಗ್ಲಾರ್ದು. ಕಾರಣ ಇಷ್ಟೇ, ಈ ಒಂದು ಗುರುವಂದನಾ ಕಾರ್ಯಕ್ರಮದ ಮೂಲಕ ನಮ್ಮನ್ನ ಸನ್ಮಾನಿಸಿದ್ದಷ್ಟೇ ಅಲ್ಲದೆ ನಮ್ಮ ವಿದ್ಯಾರ್ಥಿಗಳು ಇನ್ನೂ ಕೂಡ ಈಗ್ಲೂ ನೈತಿಕ ಮೌಲ್ಯಗಳನ್ನ ಉಳಿಸ್ಕೊಂಡು ತಮ್ಮದೇ ಆಗಿರ್ತಕ್ಕಂತಹ ಒಂದು ಸಾಂಸ್ಕೃತಿಕ ಅರಿವನ್ನು ಹೊಂದಿ ಈ ಒಂದು ಕಾರ್ಯಕ್ರಮವನ್ನು ಉತ್ತಮವಾಗಿ ಆಯೋಜನೆ ಮಾಡಿ ಈ ಒಂದು ಸುಂದರವಾಗಿರ್ತಕ್ಕಂಥ ಸ್ಥಳದಲ್ಲಿ ಸುಮಾರು 5-6 ಗಂಟೆಗಳ ಕಾಲ ಸತತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ನಮ್ಮೆಲ್ಲರನ್ನು ಕೂಡ ಹೃದಯವನ್ನ ಗೆದ್ದಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಈ ಒಂದು ಸುಂದರ ಕ್ಷಣಕ್ಕಾಗಿ ನಿಮ್ಮೆಲ್ಲರಿಗನ್ನ ವಂದಿಸಿ ನನ್ನ ಈ ಒಂದು ದಿನವನ್ನ ಅವಿಸ್ಮರಣೀಯವಾಗಿ ಮಾಡಿದ್ದಕ್ಕೆ ಹಾಗೂ ಮಹಿಳಾ ದಿನಾಚರಣೆಯಂದೇ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ನಮ್ಮೆಲ್ಲಾ ಮಹಿಳೆಯರಿಗೂ ಕೂಡ ಒಂದು ಮರೆಯಲಾರದ ದಿನ ಆಗುತ್ತೆ. ಈ ಒಂದು ಸುಂದರ ಕ್ಷಣಕ್ಕಾಗಿ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನನ್ನ ವಿದ್ಯಾರ್ಥಿ ಮಿತ್ರರಿಗೂ ವಂದಿಸುತ್ತೇನೆ. ನೀವು ಶಾಲೆಯಲ್ಲಿ ಕಳೆದಂತಹ ಅಯ್ಯೋ, ಅದು ತುಂಬಾನೇ ಇದೆ. ಸೊ 1-2 ಅಂತ ಹೇಳಂಗಿಲ್ಲ. ನಮ್ಮ ಮಕ್ಕಳು ಮೊನ್ನೆ ನನಗೆ ಹೇಳ್ತಾ ಇದ್ರು, ಮೇಡಮ್ ನೀವ್ ಇನ್ನೇನು ಬೈತಾ ಇರ್ಲಿಲ್ಲ, ಬರ್ತಾ ಬರ್ತಾ ರಾಯರ್ ಕುದುರೆ ಕತ್ತೆ ಆಗ್ತಾ ಇದೆ ಅಂತ ಒಂದು ಮಾತು ಯಾವಾಗ್ಲೂ ಹೇಳೋರು. ಆಮೇಲೆ ನಾನು ಯಾವುದೇ ಮಕ್ಕಳಿಗೆ ಅದು ಮೊದಲನೇ ಅಪಾಯಿಂಟ್ಮೆಂಟ್. ನಮ್ಮ ಮಕ್ಕಳು ಬರೆಯೋದನ್ನ ಅಷ್ಟು ಮಕ್ಕಳನ್ನ ನೋಡಿದ್ರು ಟೆಸ್ಟ್ ಮಾಡಿದ್ರೆ ನನಗೆ ಇನ್ನೊಂದು ಟೆಸ್ಟ್ ಬರೋವರೆಗೂ ವ್ಯಾಲ್ಯೂಯೇಷನ್ ಇರೋದು. 960 ಮಕ್ಕಳಿದ್ರು. ಸೊ ಒಂದು ಟೆಸ್ಟ್ ಆದ್ರೂ ತಿಂಗಳ ಮಂತ್ಲಿ ಪರೀಕ್ಷೆ ಅಂತ ಮಾಡ್ತಾ ಇದ್ವಿ. ಆ ಪರೀಕ್ಷೆನಲ್ಲಿ ಆ ಮಕ್ಕಳು ವ್ಯಾಲ್ಯೂಯೇಷನ್ ಮಾಡಿದ್ರೆ ನಂಗೆ ಖುಷಿ. ನಾನು ಒಬ್ಳೇ ಇದ್ದಿದ್ದು.
ಸೊ ಆ ರೂಮ್ ಅಲ್ಲಿ ನಂಗೆ ಟೈಮ್ ಪಾಸ್ ಮಾಡ್ತಿದ್ದಿದ್ದೆ ಮಕ್ಕಳ ಸೊ ಆ ಟೆಸ್ಟ್ ಪೇಪರ್ ಇರ್ಬೋದು, ನಾನು ತರಗತಿಗೆ ರೆಡಿ ಆಗ್ತಿದ್ದಿರ್ಬೋದು. ಒಂದು ನನಗೆ ಈಗ್ಲೂ ಕೂಡ ಪ್ರತಿಯೊಂದು ದಿವಸನು ನಾನು ತೂಗುಗೆರೆಯನ್ನ ಮರೆಯಲಾರದ ದಿನಗಳಲ್ಲಿ ಸೊ ನಾನು ಒಂದು ದಿವಸ ಅಲ್ಲ ಪ್ರತಿ ದಿವಸನೂ ಜ್ಞಾಪಿಸ್ಕೊಳ್ತಾ ಇರ್ತೀನಿ. ಅಂತಹ ಒಂದು ಸುಂದರವಾಗಿರ್ತಕ್ಕಂಥ ಶಾಲೆ, ವಿದ್ಯಾರ್ಥಿಗಳು ಹೆಚ್ಚಿದ್ರು ಕೂಡ ನನಗೆ ಅನೇಕ ಅಂಶಗಳನ್ನ ಕಲಿಸ್ಕೊಟ್ಟಂತಹ ಒಂದು ಶಾಲೆ. ಸೊ ಈ ಒಂದು ಶಾಲೆಯನ್ನ ನನ್ನ ಜೀವ ಇರೋವರೆಗೂ ಕೂಡ ನಾನು ಜ್ಞಾಪಿಸ್ಕೊಳ್ತೀನಿ. ಇದು ಒಂದು ಸುಂದರವಾಗಿರ್ತಕ್ಕಂತಹ ಒಂದು ಶಾಲೆ ಅಂತ. ಈ ಒಂದು ವಿದ್ಯಾರ್ಥಿಗಳು ಕೂಡ ಇಂತಹ ವಿದ್ಯಾರ್ಥಿಗಳನ್ನ ಪಡೆದಿರೋದೇ ನನ್ನ ಸುಕೃತ ಸೌಭಾಗ್ಯ ಅಂತ ಅನ್ಕೊಳ್ತೀನಿ. ನೀವೊಬ್ಬರು ವಿಜ್ಞಾನ ಶಿಕ್ಷಕಿಯಾಗಿ ವಿಜ್ಞಾನದ ಬಗ್ಗೆ ಮುಂದಿನ ಪೀಳಿಗೆ ಪರಿಸರದೆಡೆಗೆ ಯಾವ ರೀತಿ ಹೊಂದ್ಕೊಂಡು ಹೋಗ್ಬೇಕು ಅಂತ ನಾನು ಈವನ್ ಪ್ರತಿ ದಿವಸನೂ ಕೂಡ ನಾನು ಇತ್ತೀಚಿನ ದಿನಗಳಲ್ಲಿ ಎಲ್ಲೆಲ್ಲಿ ನೋಡಿದ್ರು ಪ್ಲಾಸ್ಟಿಕ್ ಅಂತಕ್ಕಂಥ ಮಹಾಮಾರಿ ಹೆಚ್ಚಾಗಿದೆ. ನಮ್ಮ ಶಾಲೆಯಲ್ಲಿ ಪ್ಲಾಸ್ಟಿಕ್ ಮುಕ್ತ ವಾತಾವರಣ, ಅವರ ಊರಿನಲ್ಲೂ ಕೂಡ ಅವರ ಮನೆಯಲ್ಲೂ ಕೂಡ ಪ್ಲಾಸ್ಟಿಕ್ ಮುಕ್ತ ಪರಿಸರವನ್ನಾಗಿ ಮಾಡಿ ಪ್ಲಾಸ್ಟಿಕ್ ಬಂಧನ ಪರಿಸರ ಸ್ಪಂದನ ಅಂತ ಕಾರ್ಯಕ್ರಮವನ್ನ ಈಗ ಆಯೋಜನೆ ಮಾಡಿಕೊಂಡು ನನ್ನ ಶಾಲೆಯಲ್ಲಿ ಸುಮಾರು 3 ವರ್ಷಗಳಿಂದ ಅವಿರತವಾಗಿ ನಾನು ನಡೆಸ್ಕೊಂಡು ಬಂದಿದ್ದೀನಿ. ನಮ್ಮ ಶಾಲಾ ವಾತಾವರಣದಲ್ಲಿ ಸುಮಾರು 300 ಗಿಡಗಳನ್ನ ನಡೆಸಿದ್ದೀನಿ. ಸೊ ನಾನಿದ್ದಂತ ಈಗ ಇರ್ತಕ್ಕಂಥ ಪ್ರಸ್ತುತ ಶಾಲೆಯಲ್ಲಿ ಒಂದೇ ಒಂದು ಗಿಡ ಮರಗಳು ಇರ್ಲಿಲ್ಲ. ಈಗ 300 ಗಿಡಗಳನ್ನ ಹಾಕ್ಸಿದ್ದೀನಿ. ಅದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ವ್ಯವಸ್ಥಿತ ಕಟ್ಟಡವನ್ನ ಮತ್ತೆ ಕಾಂಪೌಂಡ್ ಅನ್ನ ವ್ಯವಸ್ಥೆ ಮಾಡಿ ಪ್ರತಿ ದಿವಸ ಯಾವುದೇ ಒಂದು ಗಿಡ ಒಣಗೋಗಿದ್ರು ಅದಕ್ಕೆ ನಾನು ಅದನ್ನ ಬದಲಿ ವ್ಯವಸ್ಥೆಯನ್ನ ನಾನು ಮಾಡ್ತಾ ಇದ್ದೀನಿ. ಪರಿಸರದ ಕಡೆಗೆ ನನಗೆ ಹೆಚ್ಚು ಕಾಳಜಿ, ಪರಿಸರ ಮತ್ತು ಪ್ಲಾಸ್ಟಿಕ್ನ ಬಗ್ಗೆ ಅರಿವನ್ನ ಮೂಡಿಸ್ತಾ ಇದ್ದೀನಿ. ಕನ್ನಡ ಶಿಕ್ಷಕಿಯಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನೊಬ್ಬ ಟೀಚರ್ ಆಗಿ ಇವತ್ತು ಗುರುವಂದನಾ ಕಾರ್ಯಕ್ರಮವನ್ನ ಮಾಡ್ತಾ ಇರೋದು ನಮ್ಗಂತೂ ತುಂಬಾ ಸಂತೋಷ ಆಗಿದೆ. ಹೇಗೆ ನಾವೀಗ ಟೀಚರ್ ಆಗಿಲ್ಲ, ಈಗ ನಾವು ಸ್ಟೂಡೆಂಟ್ ಆಗ್ಬಿಟ್ಟಿದೀವಿ. ಟೀಚರ್ಸ್ ಜೊತೆಗೆ ನಾವು ಮಕ್ಕಳಾಗಿರೋದು ನಮ್ಗೆ ಒಂದ್ ಸಂತೋಷ ಆಗ್ತಾ ಇದೆ. ಇದು ನಮ್ಮೆಲ್ಲರಿಂದ ಆಗಿರುವಂತ ಒಂದು ಕಾರ್ಯಕ್ರಮ. ಇವತ್ತು ನಮ್ ಟೀಚರ್ಸ್ ಅನ್ನ ನೋಡುವಂತ ಭಾಗ್ಯ, ಅವ್ರ ಜೊತೆ ಮಾತುಕತೆ ಕಳಿಯುವಂತದ್ದು, ಜೊತೆಗೆ ನಮ್ದೊಂದು ಸ್ನೇಹ ಸಮ್ಮಿಲನ 25 ವರ್ಷ ಆದ್ಮೇಲೆ ನಾವು ಮತ್ತೆ ಸ್ನೇಹ ಸಮ್ಮಿಲನ ಆಗ್ತಾ ಇದೆ. ಅದು ಒಂದ್ ತುಂಬಾ ಸಂತೋಷ ಕೊಟ್ಟಿದೆ ನಮ್ಗೆ. ಇವತ್ತಿನ ದಿನ ನಾವು ನಿಜವಾಗ್ಲೂ ಮರೆಯೋದಕ್ ಚಾನ್ಸೇ ಇಲ್ಲ. ಅದೇ ರೀತಿ ಪ್ರತಿಯೊಬ್ರು ಅವರ ಗುರುಗಳಿಗೆ ವಂದನೆಯನ್ನ ಸಲ್ಲಿಸ್ಬೇಕು ಅವರ ಒಂದು ರೀತಿಯಲ್ಲಿ. ಧನ್ಯವಾದಗಳು. ಸ್ಟೂಡೆಂಟ್ಸ್ ಟೀಚರ್ ಆಗಿ ಮುಂದೆ ಬರೋ ಸ್ಟೂಡೆಂಟ್ಸ್ಗೆ ಅದನ್ನೇ ಮುಂದೆನೂ ಕೂಡ ಆ ಗುರುಗಳ ದಾರಿಯಲ್ಲಿ ಗುರುಗಳು ನಮ್ಗೆ ಹೇಳ್ಕೊಟ್ಟಿರೋದನ್ನ ನಾವು ಕಲ್ತ್ಕೊಂಡು ಹೋಗೋದು ನಮ್ ಕರ್ತವ್ಯ. ಅವಾಗ ನಾವ್ ಹೇಗೆ ಗುರುಗಳ ಹೇಳ್ಕೊಟ್ಟಿರೋದನ್ನ ಕಲ್ತ್ಕೊಂಡು ಈಗ ನಾವು ಒಂದು ಒಳ್ಳೆ ಉನ್ನತ ಸ್ಥಾನದಲ್ಲಿದ್ದೀವಿ. ಅದೇ ರೀತಿ ಗುರುಗಳ ಮಾತಿಗೆ ಬೆಲೆ ಕೊಟ್ಟು ಗೌರವ ಕೊಟ್ಟು ಅದನ್ನ ಕಲೀರಿ. ಯಾವುದೇ ರೀತಿಯ ನಿರ್ಲಕ್ಷ್ಯ ಬೇಡ, ಗುರುಗಳ ಮಾತನ್ನ ಆಲಿಸ್ಬೇಕು.